ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಪ್ರಕಾಶ್ ರಾಜ್ ಫಾರ್ಮ್ ಹೌಸ್ನಲ್ಲಿ ಫೋಟೋ ಚಿತ್ರದ ಅಫಿಷಿಯಲ್ ಟ್ರೇಲರ್ ಲಾಂಚ್ ಅನ್ನ ನಿನ್ನೆ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್, ನಟ ಪ್ರಕಾಶ್ ರೈ ಹಾಗೂ ಇನ್ನೂ ಹಲವಾರು ಕಲಾವಿದರು ಆಗಮಿಸಿ ಚಿತ್ರಕ್ಕೆ ಶುಭ ಕೋರಿದರು. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 7996827256. ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಆರಂಭದಲ್ಲಿ ನಿರ್ದಿಗಂತದ ತಂಡ ಒಂದು ಕಾವ್ಯದ ಸಂಗೀತ ವಾಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಚಂದ್ರಶೇಖರ್ ಕಂಬಾರರ ಹಾಡುವ ಮರ ಅನ್ನುವ ಕವನದ ಓದು ಮತ್ತು ಗಾಯನ ಈಗ ನಡೆಯುತ್ತೆ. ಈ ಯೋಚನೆ ಮಾಡಬೇಕಿದೆ ನನಗೆ ಎತ್ತರ ಹೋಗ್ತಾ ಇದೆ. 100 ಮಧುರ ಹುಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿಯದಷ್ಟೇ ನಿಂತೆ. ಇಷ್ಟೇ ಕಾಣಿಸಿದ್ರೆ ನಿರ್ದಿಗಂತ ಮತ್ತು ಕಾಣಿಸ್ತದೆ ನನಗೆ. ಎಂಥ ದೊಡ್ಡ ಬ್ಯೂಟಿಫುಲ್ ಆದ ಕಾಂಬಿನೇಷನ್ ಇದೆ. ಅದು ಇಡೀ ಲೈಫ್ನ ಫಿಲಾಸಫಿನ ಹೇಳ್ತಾರೆ. ಆ್ಯಂಡ್ ಐ ಥಾಟ್ ದಟ್ ಇದು ನಮ್ಮ ಈ ರಂಗಪಯಣ ಏನಿದೆ, ಈ ರಂಗಭೂಮಿ ಏನಿದೆ, ಈ ಸ್ಪೇಸ್ ಇದೆ, ಅದು ಕರೆಕ್ಟಾಗಿ ಮಾಡ್ತಾರೆ. ಅದಕ್ಕೆ ನಿರ್ದಿಗಂತ. ನೋಡಿ, ನಿಮ್ಮ ಮಕ್ಕಳು ಒಂದು 25 ಜನ ಹುಡುಗರಿದ್ದಾರೆ. ಅವರು ಹೊರಗಿನ ನಾಟಕ ತಡೆಯೋರು, ಪುಸ್ತಕ ಅವರು ಅಲ್ಲ. ಅವರು ಇಲ್ಲಿ ದೊಡ್ಡ ಕೆಲಸ ಮಾಡ್ತಾರೆ. ಅದಕ್ಕೆ ಅವರು ಸನ್ಮಾನ ನಡೆಯುತ್ತೆ. ಇಲ್ಲಿ ಎಷ್ಟೋ ಪ್ರಭೇದದ ಹಕ್ಕಿಗಳು ಬರ್ತದೆ, ಚಿಟ್ಟೆಗಳು ಬರ್ತದೆ, ಜೇನು ಅವು ಮಾತಾಡ್ಕೊಳ್ತದೆ. ಇವೆಲ್ಲ ಏನೋ ಎನ್ರಿಚ್ ಮಾಡ್ತಾ ಹೋಗುತ್ತೆ ಈ ಸ್ಪೇಸ್. ಅಂದರೆ ಆ ಸಂಭಾಷಣೆ, ಆ ಸಂವಾದನ ಕೇಳಿಸ್ಕೊಳ್ಳೋದು, ಅದನ್ನು ಅರ್ಥೈಸ್ಕೊಳ್ಳೋದು, ಅದನ್ನು ಎನ್ರಿಚ್ ಆಗೋದು ಭಾಳ ಬ್ಯೂಟಿಫುಲ್ ಅಲ್ಲ. ಮಧ್ಯಾಹ್ನ ಒಂಥರ ಇರ್ತಿದ್ದ, ಮಧ್ಯಾಹ್ನದಲ್ಲಿ ಇನ್ನೊಂದು ಥರದಲ್ಲಿ ಇರ್ತಿದ್ದ. ಕೈಯಲ್ಲಿ ಒಂದು ದೊಡ್ಡ ಲೌಡ್ ಸ್ಪೀಕರ್ ಇಟ್ಕೊಂಡು ಊರೆಲ್ಲ ತಿರುಗಾಡ್ತಿದ್ದ. ಅದೇನೊಂದು ಸ್ಪೀಕರ್ ಏನಂತಾರೆ, ಕ್ಲಾಸ್ ಓದಿ ಅಂದ್ರೂ ನಾವು ಯಾವಾಗ 2ನೇ ಕ್ಲಾಸ್ ಓದಿವಿ, ನಮ್ಗೆ ಅವಾಗ ಅಕ್ಷರ ಎಲ್ಲ ಗೊತ್ತಾಗ್ತದೆ. ಅಂದರೆ ನನಗೂ ಕೂಡ ಈ ಥರ ಅನಿಸಿರ್ಲಿಲ್ಲ ನಮ್ಮ ತಮ್ಮ ಈ ಥರ ಆ್ಯಕ್ಟ್ ಮಾಡ್ತೇನೆ ಅಂತ. ವೇದಿಕೆ ಮೇಲೆ ಆಸನಾಗಿರುವ ಮುಖ್ಯ ಗುರುಗಳಾಗಿರುವ ಸೋದರಿ ಸೋದರರು, ನಮ್ಮ ದೇಶದ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದಿತ್ತು. ರಚನೆ ಅನೇಕ ರಚನೆ ಸಮಿತಿಗಳನ್ನು, ಅದರಲ್ಲಿ ಮುಖ್ಯ ಇರುವುದು ಕರುಡ ಸಮಿತಿ. ಅದರ ಅಧ್ಯಕ್ಷನ್ನು ವಹಿಸಿರುವ ನಾನು ಪವನ್ ಉತ್ಸವ್ ಅವರು ನನಗೆ ನಾನು ಆ್ಯಕ್ಚುಲಿ ನನ್ನ ಫಿಲ್ಮ್ ಶೂಟ್ ಮಾಡಬೇಕಂದ್ರೆ ಆಗ ಈ ಫಿಲ್ಮಿನ ಪೋಸ್ಟರ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಶೇರ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿದೆ ಅಂತ ಸಾಕಷ್ಟು ಮೆಸೇಜಸ್ ಬರ್ತಾಯಿತ್ತು. ಬಟ್ ಸಡನ್ನಾಗಿ ಅದು ಆ ಥರ ನ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಆಗ ನನಗೆ ನಂಬರ್ ಸಿಕ್ತು, ಕೇಳಿದೆ ಹೇಗಾದರೂ ನೋಡ್ಬೋದಾ ಅಂತ. ಅವ್ರು ಇಮಿಡಿಯೇಟ್ಲಿ ನನಗೊಂದು ಪ್ರೈವೇಟ್ ಲಿಂಕ್ ಕಳಿಸಿದ್ರು. ಸೊ ಫಿಲ್ಮ್ನ ನೋಡಿದೆ. ತುಂಬ ಇಂಪ್ಯಾಕ್ಟ್ಫುಲ್ ಸಿನಿಮಾ. ಯಾಕಂದರೆ ನಾವು ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಲಾಕ್ಡೌನ್ ಅಂದ ತಕ್ಷಣ ನಮ್ಮ ಮನೆ ಅಂತ ಇತ್ತು, ಅದರಲ್ಲಿ ಇರ್ತಾ ಇದ್ವಿ. ಅದರದ್ದು ನನಗೆ ತುಂಬ ಖುಷಿ ಆಯಿತು. ಸಿನಿಮಾ ಕಳಿಸಿದ್ರು ಪ್ರಕಾಶ್ ರಾಜ್ ಸರ್ ಬರ್ತಾ ಇವತ್ತು ನೋಡ್ಕೊಂಬಂದೆ. ನಾನು ಇಲ್ಲಿ ಎಂಟ್ರ್ ಆಗ್ತಿದ್ದಕ್ಕೆ ಫಸ್ಟು ಎದುರುಗಡೆ ವೀರೇಶ್ ಸಿಕ್ಕ. ನಂಗೆ ಇಮಿಡಿಯೇಟಾಗಿ ಒಂದು ಸಮಾಧಾನ ಆಗಬೇಕಾಗಿತ್ತು, ಸರ್ ಅವ್ನು ಸಿಕ್ಕೊಂಡಲ್ಲ ನನಗೆ ಎದುರುಗಡೆ ಅಂತ. ಅದು ಅಷ್ಟು ಸಿನಿಮಾ ನೋಡ್ತಾ ಅಷ್ಟೊಂದು ಒಂದು ಪೇಯ್ನ್ ಫೀಲ್ ಆಗಿತ್ತು.
ಸೊ ತುಂಬ ಚೆನ್ನಾಗಿ ಉತ್ಸವ ಸಿನಿಮಾನ ಕಟ್ಟಿದ್ದಾರೆ. ತುಂಬ ಖುಷಿ ವಿಚಾರ ಏನು ಅಂದರೆ, ಇವಾಗ ಸುಮ್ಮನೆ ನಾನು ಈ ಒಂದು ವರ್ಷದಿಂದ ಸಿನಿಮಾಗಳನ್ನ ಫಾಲೋ ಮಾಡ್ತಿದ್ದೆ. ಇವಾಗ ಬರ್ತಿರೋ ನಿರ್ದೇಶಕರುಗಳು ಎಲ್ಲ ಯಂಗ್ಸ್ಟರ್ಸು ತುಂಬ ಒಳ್ಳೊಳ್ಳೆ ಬೇರೆ ಬೇರೆ ಥರದ ಸಿನಿಮಾಗಳನ್ನ, ಬೇರೆ ಬೇರೆ ಥರದ ನಿರ್ದೇಶಕರು ಬೇರೆ ಬೇರೆ ಥರದ ಸಿನಿಮಾಗಳು ತೊಗೊಂಡು ನಮ್ಮ ಮುಂದೆ, ನಮ್ಮ ಕನ್ನಡ ಜನಗಳ ಮುಂದೆ ಬರ್ತಾ ಇದ್ದಾರೆ. ಅದು ತುಂಬ ಈ ಸಿನಿಮಾದ ಬಗ್ಗೆ ನಾನು ಮೊದಲು ಕೇಳಿದ್ದು ನನ್ನ ಫೆಸ್ಟಿವಲಲ್ಲಿ ನೋಡಿದವರೆಲ್ಲ ಮಾತಾಡ್ತಿದ್ದರು. ಆನಂತರ ಒಂದು ಶೋ ಹಾಕಿದ್ರು ಬೆಂಗಳೂರಲ್ಲಿ, ಅದು ನಮ್ಮ ಕಲಾವಿದರ ಸಂಘದಲ್ಲಿ ಹಾಕಿದ್ರು. ನಾನು ಆ ಟಿಕೆಟ್ ಬುಕ್ ಮಾಡಿ ಆ ಸಿನಿಮಾಕ್ಕೆ ಹೋಗಿದ್ದೆ. ಆ ಸಿನಿಮಾ ನೋಡುವ ಹೊತ್ತಿಗೆ ಪ್ಯಾಂಡಮಿಕ್ ಎಲ್ಲ ಆಗಿ ಸುಮಾರು ವರ್ಷಗಳು, ಒಂದು ವರ್ಷ ಆಗಿತ್ತು. ಮರೆತು ಬಿಟ್ಟಿದ್ವಿ ಎಲ್ಲ. ನಮಗೆ ಬಹಳ ಮುಖ್ಯ ಏನಂದರೆ, ನಮಗಾದ ಒಂದು ಅಘಾತವನ್ನು ನಾವು ಅದನ್ನು ಬರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸತತವಾಗಿ. ಮರೆತುಕೊಂಡು ಅದೆಲ್ಲ ಒಂದು ಮುಗಿದ ಕಥೆ ಅಂತ. ಈ ಫೋಟೋ ಯಾಕೆ ಮಾಡಬೇಕು ಅನ್ನಿಸ್ತು ಅಂತ ಹೇಳ್ಬೇಕು ಅನ್ಸುತ್ತೆ ನನಗೆ. ಮತ್ತೊಂದು ಸ್ಕ್ರಿಪ್ಟ್ ಮಾಡೋಕ್ಕೆ ನಾನು ಕೂರ್ಗ್ ಹೋಗಿದ್ದೆ ಲಾಕ್ಡೌನ್ ಆಗೋಕ್ಕೂ ಮುಂಚೆ. ಕೂರ್ಗಲ್ಲಿ ಹೋಗಿ ಬೇರೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಒಂದು ಆರ್ಟಿಕಲ್ ಓದಿದ್ದೆ ನಾನು. ಅವರು ಗಂಗಮ್ಮ ಅಂತ ಒಬ್ಬರು ಲೇಡಿ, ಪ್ರೆಗ್ನೆಂಟ್ ಲೇಡಿ, ಬೆಂಗಳೂರಿಂದ ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅವ್ರಿಗೆ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಸತ್ತೋಗ್ತಾರೆ ಬಳ್ಳಾರಿ ಹತ್ರ. ಸೊ ಅದು ಆರ್ಟಿಕಲ್ ಓದಿದ್ದು ಮುಂಚಿನ ದಿನ ಏಪ್ರಿಲ್ 5ನೇ ತಾರೀಕು ಆಗಿತ್ತು. ಏನು ಹೇಳ್ತಿದ್ರೆ, ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ, ಅದು ಸುಮ್ಮನಿದ್ರೂ ವಾಸಿ ಆಗ್ಬಿಡುತ್ತೆ. ಆದರೆ ಒಂದು ಸಮಾಜಕ್ಕಾದ ಗಾಯ ಇದೆಯಲ್ಲ, ನಾವು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ. ನನಗೆ ಈ ಉತ್ಸವ ಸಿನಿಮಾದ ಬಗ್ಗೆ ಬಹಳ ದಿನಗಳಿಂದ ನನಗೆ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದ ಹುಡುಗ. ಹಲವು ಕಾರಣಗಳಿಂದ ನಾನು ಬೇರೆ ಬೇರೆ ಇದರಲ್ಲಿ ಬ್ಯುಸಿಯಾಗಿದ್ದೆ. ಅಂದರೆ ನಮ್ಮ ಶ್ರೀಪಾದ್ ಭಟ್ರು ನಾನಿಲ್ಲಿ ನಿರ್ದಿಗಂತ ಮಾಡಿದಾಗ ಹುಡುಗ ಅದನ್ನ ಆ ಸಿನಿಮಾ ನೋಡ್ಬೋದು ನಾನು ಕೇಳ್ತಿದ್ದೆ. ಬಟ್ ಆಗಲಿಲ್ಲ ನನಗೆ ಟೈಮ್ ಅಂದರೆ, ಇಲ್ಲ ಒಂದ್ಸಲ ನೋಡೋಣ ಅದು ಇಲ್ಲೇ ತೊಗೊಂಡು ಬನ್ನಿ, ಇಲ್ಲೇ ಪ್ರೊಜೆಕ್ಟ್ ಮಾಡಿ ನೋಡೋಣ ಅಂತ ನಾನು ನಿರ್ದಿಗಂತ ತಂಡದವರು ಸಿನಿಮಾ ನೋಡೋದು. ನಿಜ ಹೇಳಬೇಕು ಅಂದರೆ, ಆ ಸಿನಿಮಾ ಆದಮೇಲೆ ನಾನು 15-20 ನಿಮಿಷ ಯಾವುದು ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅಷ್ಟು ದುಃಖ ಒತ್ತರಿಸ್ಬೇಕು. ಯಾಕಂದರೆ ಈ ಲಾಕ್ಡೌನ್ ನೋಡಿದವನು ನಾನು, ಆ ರಸ್ತೆಗಳು ನಡೆದ ಮಕ್ಕಳನ್ನು ನೋಡಿದವು ನಾವು, ಜನರನ್ನು ನೋಡಿದವು ನಾವೆಲ್ಲರೂ ಒಂದು ಊರಿನಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಇದ್ವಿ. ಸಿಂಪಲ್ ಎಕ್ಸಾಂಪಲ್, ಒಂದು ಹೋಟೆಲ್ಗೆ ಹೋಗ್ತಿದ್ವಿ, ಒಂದು ಚೈನೀಸ್ ಏನೋ ಆರ್ಡರ್ ಮಾಡ್ತಿದ್ವಿ. ಲಾಕ್ಡೌನ್ ಆದ ತಕ್ಷಣ ನಾವು ಮನೆಗೆ ಹೋಗ್ಬಿಟ್ವಿ. ಆದರೆ ಆ ಚೈನೀಸ್ ರೆಸ್ಟೋರೆಂಟ್ ಹಿಂದುಗಡೆ ಅಥವಾ ಒಂದು ತಂದೂರು ರೆಸ್ಟೋರೆಂಟ್ ಹಿಂದುಗಡೆ ಕೆಲಸ ಮಾಡ್ತಿದ್ದು ಯಾರೋ ಬಿಹಾರ್ನವನು, ಇಂಡಿಯಲ್ಲಿ ಅವನು, ಉತ್ತರ ಕರ್ನಾಟಕದವನು. ಅವ್ರು ಹೊರಗೆ ಬಂದು ನಿಂತಾಗ ಸಮುದಾಯ ಅವ್ರ ಜೊತೆ ಇರಲಿಲ್ಲ. ರವಿ ಕೇರಳದವರು ತುಂಬ ಶೂಟಿಂಗ್ ಟೈಮಲ್ಲಿ ತುಂಬ ಒದ್ದಾಡ್ಬಿಟ್ರು. ಫುಡ್ದೆಲ್ಲ ನಮ್ಮದು ರಾಯಚೂರು ಊಟ, ಅವ್ರ ಕೇರಳದ ಊಟ, ಸೀದಾ ಕೇರಳದಿಂದ ರಾಯಚೂರಿಗೆ ಬಂದಿರೋದು, ಯಾರು ಪರಿಚಯ ಇರಲಿಲ್ಲ. ತುಂಬ ವರ್ಕ್ ಮಾಡಕ್ಕೆ ಬಂದಾಗ ತುಂಬ ಸಮಸ್ಯೆ ಆಯಿತು. ರವಿ, ಮಧುಸೂದನ್ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡೋರು, ಹರೀಶ್ ಅಸೋಸಿಯೇಟ್ ಕ್ಯಾಮ್ರಾಮನ್, ಮಾಲ್ತೇಶ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಗೌತಮ್ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದರೆ ಮತ್ತು ಆರ್ಟ್ ಡೈರೆಕ್ಟ್ರು, ಉಮೇಶ್ ಅಣ್ಣ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ವಿನೋದ್ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, ರಾಕಿ, ವೀರೇಶ್ಗೆ ಶುರುವಲ್ಲಿ ಅಂದರೆ ಫಸ್ಟ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.